ಹಾಯ್ ಹಲೋ ಸ್ನೇಹಿತರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋ ವೀಡಿಯೋಸಲ್ಲಿ ನಮ್ಮ ತುಮಕೂರಿನ ನೂತನ ಬಸ್ ನಿಲ್ದಾಣ ಕೂಡ ಒಂದು. ಸೊ ನಾನು ಈ ವಿಡಿಯೋದಲ್ಲಿ ತುಮಕೂರಿನ ಹೊಸ ಬಸ್ ನಿಲ್ದಾಣದ ಫುಲ್ ವೀಡಿಯೋಸ್ ಆ್ಯಡ್ ಮಾಡಿರ್ತೀನಿ. ಈ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣಗೊಂಡ ಈ ನೂತನ ಬಸ್ ನಿಲ್ದಾಣವು 2019ರಲ್ಲಿ ಸ್ಟಾರ್ಟ್ ಆಗಿತ್ತು. ಈ ವರ್ಷ ಜುಲೈ 27 ಓಪನ್ ಆಗಿದೆ. 2019ರಲ್ಲಿ ಸ್ಟಾರ್ಟ್ ಆಗಿತ್ತು ಹೊಸ ಬಸ್ ನಿಲ್ದಾಣದ ಕಾಮಗಾರಿ. ಕೋವಿಡ್ ಬಂದಾಗ ಡಿಲೇ ಆಗುತ್ತೆ ಅಂದ್ಕೊಂಡಿದ್ವಿ. ಸೊ ಕೋವಿಡ್ ಇದ್ದರೂ ಸಹ ಕಾಮಗಾರಿ ಯಾವುದೇ ರೀತಿಯಲ್ಲಿ ನಿಂತಿರಲಿಲ್ಲ, ನಡೀತಾ ಇತ್ತು. ಸೊ ಈ ವರ್ಷ ಜುಲೈಗೆ ಪಬ್ಲಿಕ್ಕಿಗೆ ಓಪನ್ ಆಗಿದೆ. ಸೊ ಹೊಸ ಬಸ್ ನಿಲ್ದಾಣದಲ್ಲೇ ಬಸ್ಸಸ್ ಎಲ್ಲ ಇವಾಗ ಸಂಚಾರ ಆಗ್ತಿದೆ. ಇದು ಕಾಮಗಾರಿ ನಡೀತಿರುವಾಗ KSRTC ಡಿಪೋ ಏನಿತ್ತು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಮುಂದೆ, ಅಲ್ಲಿ ಟೆಂಪ್ರವರಿಯಾಗಿ ಅದನ್ನೇ ಬಸ್ ಸ್ಟ್ಯಾಂಡಾಗಿ ಕನ್ವರ್ಟ್ ಮಾಡಿದ್ರು. ಸೊ ಇಲ್ಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲ ಫುಲ್ ಇವಾಗ ಇಲ್ಲೇ ಶಿಫ್ಟ್ ಆಗಿದೆ. ಅಲ್ಲಿ ಏನಿಲ್ಲ, ಜಸ್ಟ್ ಡಿಪೋ ಇದೆ, ಮುಂಚೆಯಾಗಿತ್ತು ಹಾಗೆ ಇರ್ತದೆ. ಇದು ಮೇನ್ ಎಂಟ್ರೆನ್ಸ್ ನೋಡ್ಬೋದು. ನಮ್ಮ ಈ ತುಮಕೂರಿನ ನೂತನ ಬಸ್ ನಿಲ್ದಾಣಕ್ಕೆ ದೇವರಾಜ ಅರಸು ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ. ಟೋಟಲಾಗಿ 5 ಎಕರೆ ಜಾಗ ಇತ್ತು. ನೀವು ಹಳೆ ಬಸ್ ಸ್ಟ್ಯಾಂಡಲ್ಲಿ ಏನಿತ್ತೋ ಅಷ್ಟು ಸ್ಪೇಸ್ನ ಇದಕ್ಕೆ ಯೂಸ್ ಮಾಡಿದ್ದಾರೆ. 5 ಎಕರೆ ಜಾಗದಲ್ಲಿ ಟೋಟಲ್ 5 ಫ್ಲೋರ್ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಲೋಯರ್ ಗ್ರೌಂಡ್ ಫ್ಲೋರ್, ಅಪ್ಪರ್ ಗ್ರೌಂಡ್ ಫ್ಲೋರ್, ಟಾಪ್ ಫ್ಲೋರ್, ಬೇಸ್ಮೆಂಟ್ 1 ಹಾಗೂ ಬೇಸ್ಮೆಂಟ್ 2 ಅಂತ ಎಲ್ಲೆಲ್ಲಿ ಏನೇನಿದೆ ಅಂತ ಫುಲ್ ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಇದು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದ ತಕ್ಷಣ ಸಿಗೋ ಲೋಯರ್ ಗ್ರೌಂಡ್ ಫ್ಲೋರಲ್ಲಿರೋ ರೂಮ್ಸು. ಇಲ್ಲಿ ಹೋಟೆಲ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ರೂಮ್ಸು. ಹಾಗೆ ಬುಕ್ ಸ್ಟೋರ್ಗೂ ಕೂಡ ಒಂದು ರೂಮ್ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ರೂಮ್ಸ್ ಖಾಲಿ ಇದ್ದಾವೆ. ಇದು ಮೇಲ್ವಿಚಾರಕರ ಕೊಠಡಿ, ಆಫೀಸ್ ರೂಮ್ ಅಂತ ಅಲ್ಲ ಅದು. ಹಾಗೆ ಸಾಕಷ್ಟು ರೂಮ್ಸ್ ಖಾಲಿನೇ ಇದೆ. ಇನ್ನು ಟೆಂಡರ್ ಆಗಿದೆಯೋ ಗೊತ್ತಿಲ್ಲ, ಅಥವಾ ಇನ್ನೂ ಅವರು ಏನೋ ಪೇಂಟ್ ಎಲ್ಲ ಮಾಡಿಸ್ತಿದ್ದಾರೆ, ಅಥವಾ ಅವರು ರೂಮ್ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಿಸ್ಕೊತಿದ್ದಾರೆ. ಹಾಗೆ ಇಲ್ಲೊಂದು ರೂಮ್ ನೋಡ್ಬೋದು, ಇದು ಸಹ ಖಾಲಿ ಇತ್ತು. ಹಾಗೆ ಟಾಯ್ಲೆಟ್ಸ್ ಕೂಡ ಇತ್ತು. ಲೆಫ್ಟ್ ಆ್ಯಂಡ್ ರೈಟ್ 2 ಕಡೆನೂ ವಾಶ್ರೂಮ್ಸ್ ಇತ್ತು. ಹಾಗೆ ಲಾಸ್ಟ್ ಮೂಲೆಯಲ್ಲಿ ಕೂಡ ಒಂದಿದೆ. ಗ್ರೌಂಡ್ ಫ್ಲೋರಲ್ಲಿ ಟೋಟಲ್ 3 ಸೈಡ್ ಇದೆ. ಹಾಗೆ ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ 2 ಸೈಡ್ ಇದೆ, ಲೆಫ್ಟ್ ಆ್ಯಂಡ್ ರೈಟು. ಸೊ 5 ವಾಶ್ರೂಮ್ಸ್ನ ನಾನು ನೋಡಿದೆ. ನೋಡ್ಬೋದು ಇಲ್ಲಿ ಸಾಕಷ್ಟು ರೂಮ್ಸ್ ಇನ್ನೂ ಖಾಲಿ ಇದೆ. ಮೋಸ್ಟ್ಲಿ ಯಾವಾಗ ಅವ್ರು ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಆಲ್ರೆಡಿ ಕೆಲವೊಬ್ಬರು ಸ್ಟಾಲ್ಸ್ನೆಲ್ಲ ಹಾಕ್ಕೊಂಡಿದ್ದಾರೆ, ನೋಡ್ಬೋದು. ಹಾಗೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಕಾಮಗಾರಿ ಇನ್ನೂ ನಡೀತಾ ಇದೆ. ಇದು ನಮ್ಮ ಹಳೆ KSRTC ಬಸ್ ಸ್ಟ್ಯಾಂಡಲ್ಲಿ ಏನಿತ್ತು ಹೋಟೆಲ್, ಅದೇ ಹೋಟೆಲ್. ಇದಕ್ಕೆ ಸಾಕಷ್ಟು ಜಾಗನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕಾಮಗಾರಿ ನಡೀತಾ ಇದೆ. ಇನ್ನು ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಹಳೆ ಬಸ್ ಸ್ಟ್ಯಾಂಡ್ಗೂ ಈ ಬಸ್ ಸ್ಟ್ಯಾಂಡ್ಗೂ ಕಂಪೇರ್ ಮಾಡಿಕೊಂಡ್ರೆ ತುಂಬ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಹಳೆ ಬಸ್ ಸ್ಟ್ಯಾಂಡ್ಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸಾಕಷ್ಟು ಹೊಸ ಫ್ಯೂಚರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಕಲೇಟರ್ ಆಗಿರಲಿ, ಕುಡಿಯುವ ನೀರಿನ ವ್ಯವಸ್ಥೆ, ಫಿಲ್ಟರ್ ನೀರಿನ ವ್ಯವಸ್ಥೆ, ಶೌಚಾಲಯಗಳು, ಹಾಗೆ ಮಕ್ಕಳ ಕೊಠಡಿಗಳು, ವಿಶ್ರಾಂತಿ ಕೊಠಡಿ, ಲಗೇಜ್ ಕೊಠಡಿ, ಹೀಗೆ ಸಾಕಷ್ಟು ವ್ಯವಸ್ಥೆ ಇದೆ. ಇವಾಗ ಇಲ್ಲಿ ನೋಡ್ತಿರೋದು ಲೋಯರ್ ಗ್ರೌಂಡ್ ಫ್ಲೋರ್. ಇಲ್ಲಿ ನಮ್ಮ ತುಮಕೂರಿನ ಕಡೆ ಹೋಗೋ ಬಸ್ಸಸ್, ಹಾಗೆ ಬೆಂಗಳೂರು ಬಸ್ಸಸ್ ಇರುತ್ತೆ. ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗೋ ಬಸ್ಸಸ್ ಎಲ್ಲ ಮೇಲ್ಗಡೆ ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಹಾಗೆ ಲೆಫ್ಟ್ ಆ್ಯಂಡ್ ರೈಟ್ 2 ಕಡೆನೂ ವಾಶ್ರೂಮ್ಸ್ ಇದೆ, ಲೋಯರ್ ಗ್ರೌಂಡ್ ಫ್ಲೋರ್ ಹಾಗೆ ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ. ಹಾಗೆ MG ರೋಡ್ ಕಡೆ ಹೋಗೋಕ್ಕೂ ಇಲ್ಲಿ ಲೋಯರ್ ಗ್ರೌಂಡ್ ಫ್ಲೋರ್ ಬ್ಯಾಕ್ ಸೈಡ್ ಜಾಗ ಕೊಟ್ಟಿದ್ದಾರೆ. MG ರೋಡಿಗೆ ನಡ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ ಏನೂ ಸ್ಟಾಲ್ಸ್ ಇಲ್ಲ, ಯಾಕೆಂದರೆ ಜಾಗ ಚಿಕ್ಕದಾಗಿರೋದ್ರಿಂದ. ನಮಗೆ ಮುಂಚೆ ಆಗಿದೆ MG ರೋಡಿಗೆ ನಡ್ಕೊಂಡು ಹೋಗುವಾಗ ಸಾಕಷ್ಟು ಸ್ಟಾಲ್ಸ್ ಸಿಗ್ತಿದ್ವು, ಬಟ್ ಇವಾಗ ಆ ಥರ ಇಲ್ಲ. ಇದು ಲೋಯರ್ ಗ್ರೌಂಡ್ ಫ್ಲೋರಿಂದ ಅಪ್ಪರ್ ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕೆ ಇಲ್ಲೊಂದೆರಡು ಎಕ್ಸ್ಕಲೇಟರ್ನ ಮಾಡಿದ್ದಾರೆ. ಈ ಹೊಸ ಬಸ್ ನಿಲ್ದಾಣನ ಸ್ವಚ್ಛತೆಯಾಗಿ ಇಟ್ಕೊಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಎಲ್ಲಂದರಲ್ಲಿ ಕಸ ಎಸೆದಲ್ಲೇ ಡಸ್ಟ್ಬಿನ್ನಲ್ಲೇ ಕಸ ಎಸೆದ್ರೆ ಸೊ ಅಲ್ಲಿ ಕ್ಲೀನ್ ಮಾಡೋರಿಗೂ ಕೂಡ ಸಾಕಷ್ಟು ಶ್ರಮ ತಪ್ಪುತ್ತೆ. ಇಲ್ಲಾಂದರೆ ಅವರು ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಎಲ್ಲಂದರಲ್ಲೇ ಅದು ಪೇಪರ್ನೆಲ್ಲ ಎಸೆದಿದ್ದಾರೆ. ಸೊ ಅವರೆಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ತಿದ್ದಾರೆ. ಸೊ ನಾವೇ ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ಇವ್ರ ಕೆಲಸನೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಡಸ್ಟ್ಬಿನ್ಸ್ ಕೂಡ ಇಟ್ಟಿದ್ದಾರೆ. ಸೊ ಎಲ್ಲರೂ ಡಸ್ಟ್ಬಿನ್ ಯೂಸ್ ಮಾಡಿ ಅವ್ರಿಗೆ ಕೆಲಸನ ಕಡಿಮೆ ಮಾಡೋಣ. ಹಾಗೆ ಇದು ಬ್ಯಾಕ್ ಸೈಡ್ MG ರೋಡ್ಗೆ ಹೋಗೋದು, ಅದ್ರ ಪಕ್ಕ ಇಲ್ಲಿ ಕೂಡ ಸಾಕಷ್ಟು ಖಾಲಿ ಸ್ಪೇಸ್ ಇದೆ. ಇಲ್ಲಿ ಏನು ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಇವಾಗ ಖಾಲಿ ಸ್ಪೇಸ್ ಇತ್ತು. ಇಲ್ಲಿ ಬ್ಯಾಕಲ್ಲೂ ಕೂಡ ವಾಶ್ರೂಮ್ಸ್ ಇತ್ತು.
ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋದು ಫಿಲ್ಟರ್. ಇಲ್ಲಿ ನಲ್ಲಿಗಳಿದೆ, ನೀರನ್ನ ಇಟ್ಕೊಳ್ಬೋದು ಯಾವಾಗ ಬೇಕಾದರೂ. ಈಗ ನಾವು ಅಪ್ಪರ್ ಗ್ರೌಂಡ್ ಫ್ಲೋರ್ ಮೇಲ್ ಅಂತಸ್ತಿನ ಮಹಡಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲೂ ಸೇಮ್ ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಇರುತ್ತೋ ಲೋಯರ್ ಗ್ರೌಂಡ್ ಫ್ಲೋರಲ್ಲಿ ಅದೇ ಥರ ಸೇಮ್ ಸ್ಟ್ರಕ್ಚರ್ನ ಫಾಲೋ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಎಂಟಿ ಸ್ಪೇಸ್ ಇದೆ, ಅಲ್ಲೇನು ಡಿಸೈಡ್ ಮಾಡಿರೋದು ಗೊತ್ತಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಮಕ್ಕಳ ಕೊಠಡಿ ಇದೆ, ಮಹಿಳಾ ನಿರೀಕ್ಷಣಾ ಮತ್ತು ಮಕ್ಕಳ ಕೊಠಡಿ. ಹಾಗೆ ಇಲ್ಲಿ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದರ್ ಡಿಸ್ಟ್ರಿಕ್ಸಿಗೆ ಹೋಗೋದು. ಇಲ್ಲೂ ಕೂಡ ಸೇಮ್ ಗ್ರೌಂಡ್ ಫ್ಲೋರಲ್ಲಿ ಹೇಗಿದೆಯೋ ಅದೇ ಥರ ಶೌಚಾಲಯಗಳೆಲ್ಲ ಇದೆ. ತುಂಬ ಚೆನ್ನಾಗಿ ಸ್ಪೇಸ್ನ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಎಲ್ಲೋ ದೂರದಲ್ಲಿ ಮಾಡೋದು ಬದಲು ಮುಂಚೆ ಏನಿತ್ತು ಬಸ್ ಸ್ಟ್ಯಾಂಡು, ಅದು ಸಿಟಿ ಸೆಂಟರ್ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿಂದ ನಾವು ಲೈಬ್ರರಿಗೆ, ರೈಲ್ವೆ ಸ್ಟೇಷನ್ಗೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ, MG ರೋಡ್ಗೆ, ಅಮಾನಿಕೆರೆ ಪಾರ್ಕ್ಗೆ, ಗುಬ್ಬಿಯವಣ್ಣ ಕಲಾಕ್ಷೇತ್ರಕ್ಕೆ, ಮುನ್ಸಿಪಾಲ್ಟಿ ಆಫೀಸ್ಗೆ, ಹಾಗೆ ಪ್ರಶಾಂತ ಥಿಯೇಟರ್ ಆಗಲಿ, ಗಾಯತ್ರಿ ಥಿಯೇಟರ್ಗೆ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಎಲ್ಲ ಕಡೆ ಹತ್ರ ಇತ್ತು. ಸೊ ಇಲ್ಲಿ ಇದೇ ಜಾಗದಲ್ಲಿ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ಬೇರೆ ಕಡೆ ಎಲ್ಲರೂ ಮಾಡಿದರೆ ಸೆಂಟರ್ ಪಾಯಿಂಟ್ ಆಗ್ತಿರ್ಲಿಲ್ಲ. ವಿಡಿಯೋ ಎಂಡಲ್ಲಿ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ ಎಲ್ಲೆಲ್ಲಿಗೆ ಹೋಗುತ್ತೆ, ಯಾವ್ಯಾವ ಸ್ಥಳಕ್ಕೆ ಹೋಗುತ್ತೆ ಅಂತ ಹೇಳಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಬೋದು ಯಾವ್ಯಾವ ಪ್ಲ್ಯಾಟ್ಫಾರ್ಮ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ಇವಾಗ ನಾನು ಟಾಪ್ ಫ್ಲೋರಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಮರ್ಷಿಯಲ್ ಸ್ಪೇಸ್ ಅಂದರೆ ಶಾಪಿಂಗ್ ಮಾಲ್ಸ್ಗೆಲ್ಲ ಅಲೋಕೇಟ್ ಮಾಡಿದ್ದಾರೆ. ಇದಿನ್ನೂ ಓಪನ್ ಆಗಿಲ್ಲ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾವು ಬೇಸ್ಮೆಂಟ್ 1ಗೆ ಬಂದಿದ್ದೀವಿ. ಇವಾಗ ಬೇಸ್ಮೆಂಟ್ 1ನಲ್ಲಿ 2 ವೀಲರ್ ಪಾರ್ಕಿಂಗ್ ಇರುತ್ತೆ. ಇಲ್ಲಿ 500 ಗಾಡಿಗಳು ನಿಲ್ಲುವಷ್ಟು ಜಾಗ ಇದೆ. ಇನ್ನೂ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ, ಇವಾಗ ಟೆಂಡರ್ ತೊಗೊಂಡಿರೋದ್ರಿಂದ. ಇಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಲಿಫ್ಟು ಮತ್ತು ಎಕ್ಸ್ಕಲೇಟರ್ ಎರಡರಲ್ಲೂ ಕೂಡ ನಾವು ಅಪ್ಪರ್ ಗ್ರೌಂಡ್ ಫ್ಲೋರ್ ಹಾಗೆ ಲೋಯರ್ ಗ್ರೌಂಡ್ ಫ್ಲೋರ್ ಇರೋ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು. ಹಾಗೆ ಬೇಸ್ಮೆಂಟ್ 2 ಹೋಗಿ ನೋಡೋದಾದರೆ ಅಲ್ಲಿ 4 ವೀಲರ್ ಕಾರ್ ಪಾರ್ಕಿಂಗ್ 150 ಕಾರ್ ನಿಲ್ಲಿಸೋವಷ್ಟು ಜಾಗ ಕೂಡ ಇದೆ. ನಮಗೆ ಮಾಲ್ಸಲ್ಲಿ ಎಲ್ಲ ಹೇಗಿರುತ್ತೋ ಅದೇ ಥರ ಇದೆ. ಹಾಗೆ ಇಲ್ಲಿ ಪಾರ್ಕಿಂಗ್ ಫೀಸ್ ಕೂಡ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಸ್ಪೇಸ್ನ ಟೆಂಡರ್ ತೊಗೊಂಡು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಫೀಸ್ ಆಬ್ವಿಯಸ್ಲಿ ತೊಗೊತಾರೆ. ಬಟ್ ಇವಾಗೇನು ಸದ್ಯಕ್ಕೆ ಫೀಸ್ ತೊಗೊತಿಲ್ಲ, ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ. ಹಾಗೆ ಇಲ್ಲೊಂದು ತೊಟ್ಟಿ ಕೂಡ ನೋಡ್ಬೋದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಟ್ಟಿನ ಮಾಡಿದ್ದಾರೆ ಇಲ್ಲಿ. ಬಟ್ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಅದು ತೊಟ್ಟಿ ಹತ್ತದ್ದು ತುಂಬ ದೊಡ್ಡದಾಗಿದೆ. ಯಾಕೆಂದರೆ ಇಷ್ಟು ದೊಡ್ಡ ಜಿಲ್ಲಾ ಬಸ್ ನಿಲ್ದಾಣಕ್ಕೆ ನೀರನ್ನ ಸಪ್ಲೈ ಮಾಡಬೇಕು ಅಂದರೆ ತೊಟ್ಟಿನೂ ದೊಡ್ಡದಾಗೆ ಮಾಡಿರಬೇಕು. ಹಾಗೆ ಇಲ್ಲಿ ಇನ್ನೂ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ನೋಡ್ಬೋದು. ಎಲ್ಲ ಪೇಂಟ್ ಎಲ್ಲ ಇವಾಗ ಹೊಡಿತಾ ಇದ್ದಾರೆ. ಲೋಯರ್ ಗ್ರೌಂಡ್ ಫ್ಲೋರ್ ಕೆಳ ಹಂತಸ್ತಿನ ಮಹಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬೆಂಗಳೂರು ಕಡೆಗೆ ನಾನ್ ಸ್ಟಾಪ್. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬೆಂಗಳೂರು ಕಡೆಗೆ ನಾನ್ ಸ್ಟಾಪ್. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಬೆಂಗಳೂರು ಕಡೆಗೆ ವಯಾ ದಾಬಸ್ಪೇಟೆ ಆ್ಯಂಡ್ ನೆಲಮಂಗಲ ಎಕ್ಸ್ಪ್ರೆಸ್ ಬಸ್. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಬೆಂಗಳೂರು ಕಡೆಗೆ ವಯಾ ನೆಲಮಂಗಲ ಆ್ಯಂಡ್ ದಾಬಸ್ಪೇಟೆ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ದಾಬಸ್ಪೇಟೆ, ಕೋಳಲ, ಹೆಗ್ಗುಂದ, ನೆಲಮಂಗಲ, ತ್ಯಾಮಗೊಂಡ್ಲು, ಮಾಗಡಿ, ದೊಡ್ಡಬಳ್ಳಾಪುರ ಹಾಗೂ ಬೈರನಾಯಕನಹಳ್ಳಿ. ಪ್ಲ್ಯಾಟ್ಫಾರ್ಮ್ ನಂಬರ್ 6 ಕೊರಟಗೆರೆ, ಮಧುಗಿರಿ, ಗೌರಿಬಿದನೂರು, ಪಾವಗೋಡ, YN ಹೊಸಕೋಟೆ, ಕಲ್ಯಾಣದುರ್ಗ ಹಾಗೂ ಹಿಂದೂಪುರದ ಕಡೆಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 7 ತೋವಿನಕೆರೆ, ಚೇಳೂರು, ಹಾಗಲವಾಡಿ, ದಸೂಡಿ, ಬುಕ್ಕಾಪಟ್ಟಣ ಹಾಗೂ ಕುದೂರು. ಪ್ಲ್ಯಾಟ್ಫಾರ್ಮ್ ನಂಬರ್ 8ರಲ್ಲಿ ನಿಲ್ಲಿಸುವ ನಿಲ್ದಾಣಗಳು ಕ್ಯಾತ್ಸಂದ್ರ, ಹರಳೂರು, ಕೆಸರುಮಡು ಹಾಗೂ ನೇರಳಾಪುರ. ಪ್ಲ್ಯಾಟ್ಫಾರ್ಮ್ ನಂಬರ್ 9 ಗೂಳರಿವೆ, ಪಾಲಸಂದ್ರ, ಶೆಟ್ಟಿಹಳ್ಳಿ, ಕಿತ್ತಗಾನಹಳ್ಳಿ, ಮಂಚಗೊಂಡನಹಳ್ಳಿ. ಇವು ಎಲ್ಲ ತುಮಕೂರಲ್ಲಿ ಓಡಾಡೋ ಸಿಟಿ ಬಸ್ಸಸ್. ಅದಕ್ಕೆ ಇದನ್ನು ಗ್ರೀನ್ ಕಲರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಕಣ 10 ಗೂಳೂರು ಕಡೆಗೆ ಮರಳೂರು ದಿನ್ನೆ, ಕಂಬತ್ತನಹಳ್ಳಿ ಹಾಗೂ ಜ್ಞಾನಸಿರಿ ವಿಶ್ವವಿದ್ಯಾನಿಲಯ. ಹಾಗೂ ಪ್ಲ್ಯಾಟ್ಫಾರ್ಮ್ ನಂಬರ್ 11ರಲ್ಲಿ ಯಾವ್ಯಾವ ಕಡೆ ಬಸ್ ಬರುತ್ತೆ ಅಂತ ನೋಡೋದಾದರೆ ಅಂಕಣ 11 ಹೆಗ್ಗೆರೆ, ಮಲ್ಲಸಂದ್ರ, ಕೊತ್ತಿಹಳ್ಳಿಪಾಳ್ಯ, ಮಣ್ಣೆಮ್ಮನ ದೇವಸ್ಥಾನ ಹಾಗೂ ಅರಿಯೂರು. ಆ್ಯಂಡ್ ಈ ಲೋಯರ್ ಗ್ರೌಂಡ್ ಫ್ಲೋರ್ ಇರೋ ಕೊನೆಯ ಅಂಕಣ ಪ್ಲ್ಯಾಟ್ಫಾರ್ಮ್ ನಂಬರ್ 12. ಇಲ್ಲಿ ಯಾವ್ಯಾವ ಕಡೆ ಬಸ್ಸಸ್ ಹೋಗುತ್ತೆ ಅಂದರೆ ಊರುಕೆರೆ, ದಿಬ್ಬೂರು, ಯಲ್ಲಾಪುರ, ಬೆಳಗುಂಬ ಹಾಗೂ ದೇವರಾಯನದುರ್ಗ.
ಟೋಟಲ್ 12 ಪ್ಲ್ಯಾಟ್ಫಾರ್ಮ್ಸ್ ಇದೆ ಈ ಲೋಯರ್ ಗ್ರೌಂಡ್ ಫ್ಲೋರ್ನಲ್ಲಿ. ಮೇಲ್ ಅಂತಸ್ತಿನ ಮಹಡಿ ಅಪ್ಪರ್ ಗ್ರೌಂಡ್ ಫ್ಲೋರ್ ಅಂಕಣ 1 ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕೋರ, ಕಳ್ಳಂಬೆಳ್ಳ, ಶಿರಾ, ಧರ್ಮಪುರ, ಸಾಸಲಕುಂಟೆ ಹಾಗೂ ಪರಶುರಾಂಪುರ. ಹಾಗೂ ಅಂಕಣ 2 ಪ್ಲ್ಯಾಟ್ಫಾರ್ಮ್ ನಂಬರ್ 2 ನಲ್ಲಿ ಯಾವ್ಯಾವ ರೂಟ್ ಇದೆ ಅಂತ ನೋಡೋದಾದರೆ ಶಿರಸಿ ಮಾರ್ಗ, ಹಾನಗಲ್, ಗದಗ, ರೋಣ, ಸವದತ್ತಿ, ರಾಮದುರ್ಗ, ಗೋಕಾಕ್, ಚಿಕ್ಕೋಡಿ ಇವೆಲ್ಲ ಅಂಕಣ 2 ಅಲ್ಲಿ ಬರುತ್ತೆ ಈ ಕಡೆ ಹೋಗೋ ಬಸ್ಸಸ್. ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ. ಶಿರಸಿ, ಗದಗ, ರೋಣ, ಸವದತ್ತಿ, ರಾಮದುರ್ಗ, ಗೋಕಾಕ್ ಮತ್ತು ಚಿಕ್ಕೋಡಿ ಕಡೆ ಹೋಗೋ ಬಸ್ಸಸ್ಸು. ಹಾಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಯಾವ್ಯಾವ ಬಸ್ಸಸ್ ಬರುತ್ತೆ ಅಂತ ನೋಡೋದಾದರೆ ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕೊಲ್ಹಾಪುರ, ಪುಣೆ ಹಾಗೂ ಪಣಜಿ. ಹಾಗೂ ಪ್ಲ್ಯಾಟ್ಫಾರ್ಮ್ ನಂಬರ್ 4 ವಿಜಯಪುರ, ಮುದ್ದೇಬಿಹಾಳ, ಬಸವನ ಬಾಗೇವಾಡಿ, ತಾಳಿಕೋಟೆ, ಜಮಖಂಡಿ, ಇಂಡಿ, ಸಿಂದಗಿ ಹಾಗೂ ಸೊಲ್ಲಾಪುರದ ಕಡೆ ಹೋಗೋ ಬಸ್ಸಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಬರುತ್ತೆ. ಹಾಗೆ ಅಂಕಣ 5 ಪ್ಲ್ಯಾಟ್ಫಾರ್ಮ್ ನಂಬರ್ 5 ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ, ಕೂಕನೂರು, ಹೊಸಪೇಟೆ, ಕಂಪ್ಲಿ, ಕಾರಟಗಿ ಹಾಗೂ ಗಂಗಾವತಿ ಇವೆಲ್ಲ ಬಸ್ಸಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಬರುತ್ತೆ. ನೆಕ್ಸ್ಟ್ ಅಂಕಣ 6 ಪ್ಲ್ಯಾಟ್ಫಾರ್ಮ್ ನಂಬರ್ 6 ಕಲಬುರ್ಗಿ, ಬೀದರ್, ಆಳಂದ, ಹುಮನಾಬಾದ್, ಯಾದಗಿರಿ, ಶಹಾಪುರ ಹಾಗೂ ಸುರಪುರ. ನೆಕ್ಸ್ಟ್ ಅಂಕಣ 7 ಪ್ಲ್ಯಾಟ್ಫಾರ್ಮ್ ನಂಬರ್ 7 ಯಾವ್ಯಾವ ಬಸ್ಸಸ್ ಬರುತ್ತೆ ಅಂತ ನೋಡೋದಾದರೆ ಚಳ್ಳಕೆರೆ, ಬಳ್ಳಾರಿ, ಸಿಂಧನೂರು, ಮಸ್ತಿ, ದೇವದುರ್ಗ, ಲಿಂಗಸೂರು, ರಾಯಚೂರು ಹಾಗೂ ಮಂತ್ರಾಲಯ. ಪ್ಲ್ಯಾಟ್ಫಾರ್ಮ್ ನಂಬರ್ 8 ಚಿತ್ರದುರ್ಗ, ಕೊಟ್ಟೂರು, ಹಗರಿ, ಬೊಮ್ಮನಹಳ್ಳಿ, ಕೂಡ್ಲಿಗಿ, ಹೊಸಪೇಟೆ, ಬಾಗಲಕೋಟೆ ಹಾಗೂ ಬಾದಾಮಿ. ಪ್ಲ್ಯಾಟ್ಫಾರ್ಮ್ ನಂಬರ್ 9 ಯಾವ್ಯಾವ ಬಸ್ಸಸ್ ಬರುತ್ತೆ ಅಂತ ನೋಡೋದಾದರೆ ತಿಪಟೂರು, ಹಾಸನ, ಧರ್ಮಸ್ಥಳ, ಮಡಿಕೇರಿ, ತುರುವೇಕೆರೆ, ಅರಸೀಕೆರೆ, ಚಿಕ್ಕಮಗಳೂರು ಹಾಗೂ ಶೃಂಗೇರಿ. ಪ್ಲ್ಯಾಟ್ಫಾರ್ಮ್ ನಂಬರ್ 10 ಯಾವ್ಯಾವ ಬಸ್ಸಸ್ ಬರುತ್ತೆ ಅಂತ ನೋಡೋದಾದರೆ CN ಹಳ್ಳಿ, ಉಳಿಯಾರ್, ಹೊಸದುರ್ಗ, ರಾಮೇನಹಳ್ಳಿ, ಚನ್ನಗಿರಿ, ಪಂಚನಹಳ್ಳಿ, ಬೆಲಗೂರು, ಉಕ್ಕಡದಾತಿ. ಪ್ಲ್ಯಾಟ್ಫಾರ್ಮ್ ನಂಬರ್ 11 ಶಿವಮೊಗ್ಗ, ಶಿರಸಿ, ಸಾಗರ, ಹೊನ್ನಾಳಿ, ಕುಂದಾಪುರ, ಭಟ್ಕಳ, ಕುಮಟ, ಗೋಕರ್ಣ ಹಾಗೂ ಕಾರವಾರ. ಪ್ಲ್ಯಾಟ್ಫಾರ್ಮ್ ನಂಬರ್ 12 ಗುಬ್ಬಿ, ನಿಟ್ಟೂರು, ಕಡೂರು ಕ್ರಾಸ್, ನಾಗಮಂಗಲ, ಆದಿಚುಂಚನಗಿರಿ, ಮೈಸೂರು, ನಂಜನಗೂಡು ಹಾಗೂ ಕೊಯಮತ್ತೂರು. ಪ್ಲ್ಯಾಟ್ಫಾರ್ಮ್ ನಂಬರ್ 13 ನಾಗವಲ್ಲಿ, ಹೆಬ್ಬೂರು, ಕುಣಿಗಲ್, ಮಂಡ್ಯ, ಮದ್ದೂರು, ಮೈಸೂರು ಹಾಗೂ ಮಲೆ ಮಹದೇಶ್ವರ ಬೆಟ್ಟ. ಇದು ಲಾಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ. ಟೋಟಲ್ 13.